ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮಂತ್ರಿ ಆದಮೇಲೆ ಒಂದು ಸರ್ವೆನ ಮಾಡಿ ಎಲ್ಲದರಲ್ಲಿ ಏನಾಗಿದೆ ಅಂತೆ, ಜೈನ್ ಸಮಾಜ ಅಂದರೆ ಬರೀ ರಾಜಸ್ಥಾನಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬರೀ 4 ಲಕ್ಷ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರ ಗಮನದಲ್ಲಿರೋದು. ನಾನು ಬಂದಾದಮೇಲೆ ಸರ್ವೆ ಮಾಡಿದಾದ್ಮೇಲೆ ಟೋಟಲ್ ಜೈನ್ ಸಮಾಜ 20 ಲಕ್ಷ ಜೈನ್ ಸಮಾಜ ಇದೆ. ಈ ರಾಜಸ್ಥಾನಿಂದ ಬಂದಿರೋದು ಎಲ್ಲ ಸಿಟಿ ಸರೌಂಡಿಂಗಲ್ಲಿ 4,75,000 ಜೈನ್ ಸಮಾಜ ಇದೆ. ಬೆಳಗಾಂ, ಹುಬ್ಳಿ, ಧಾರವಾಡ ಸರೌಂಡಿಂಗಲ್ಲಿ ಅವ್ರು ಕನ್ನಡ ಸ್ಪೀಕಿಂಗ್ ಜೈನ್ ಅಂತಾರೆ, ದಿಗಂಬರ್ ಜೈನ್ ಅಂತಾರೆ ಅವರು ಕನಿಷ್ಠ ಇಲ್ಲಾಂದ್ರೂ ಒಂದು 15 ಲಕ್ಷ ಜನ ಇದ್ದಾರೆ. ಈಗ ಬೆಳಗಾಂ ಕ್ಷೇತ್ರದಲ್ಲೇ ಜಾಸ್ತಿ ಇರೋದು. ಹಾಗಾಗಿ ನನ್ನ ಗಮನದಲ್ಲಿ ಬಂದಾದಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ನಾನು ಆಲ್ರೆಡಿ ಪ್ರಪೋಸಲ್ ಇಟ್ಟಿದ್ದೀನಿ. ನಾನು ಈ ಸಪ್ರೇಟ್ ಇವ್ರು ಬೋರ್ಡ್ ಆಗಬೇಕಂತ ಆದಷ್ಟು ಬೇಗ ಅದು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾವು ಓಕೆ, ಅದ್ರ ಜೊತೆ ನಮ್ಮ ಅಲ್ಲಿವರೆಗೆ ಹಾಸ್ಟೆಲ್ ಆದ್ರೆ ತೆಗೆಯುವಂಥದ್ದು ಮಂತ್ರಿ ಅವರೇ, ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಹಾಸ್ಟೆಲ್ ಆದ್ರೂ ತೆಗಿರಿ, ಅದು ಲೇಟ್ ಆದ್ರೆ ಆಗಲಿ. ಇದ್ದು ನಿಮ್ಮ ಒಂದು ಮಾಡುವಂಥದ್ದು ಮಾಡಿ, ಹಾಸ್ಟೆಲ್ ಮಾಡುವಂತ ಒಂದು ಉತ್ತರ ಕೊಡಿ ಸರ್ ಪ್ಲೀಸ್. ಹಾಸ್ಟೆಲ್ ಸಂಬಂಧ ಈಗ ಮಂತ್ರಿ ಮತ್ತೇನು ನಮ್ಮ ಬ್ಯಾರಿ ನಿಗಮದ ಏನಾದ್ರು ಆಯ್ತಾ? ಜೈನ್ ನಿಗಮದೊಟ್ಟಿಗೆ ಬ್ಯಾರಿ ನಿಗಮದ ಏನಾದ್ರು ಆಗಿದ್ದ ಚರ್ಚೆ? ಬ್ಯಾರಿ ನಿಗಮ ಅದು ಓಕೆ. ಬಾಗಲಕೋಟೆ ಜಿಲ್ಲಾದಾಗೂ ಜೈನ್ ಸಮುದಾಯ ಭಾಳ ಅದ. ನೀವು ಜಿಲ್ಲಾ ಅಂತ ಹೇಳ್ಬೇಡ್ರಿ. ಇಡೀ ಆಯ್ತು. ಕನ್ನಡ ಸ್ಪೀಕಿಂಗ್ ಜೈನ್ ಇದಾರಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಅವರೆಲ್ಲ ನಮ್ಮ ಜೊತೆ ಮಿಂಗಲ್ ಆಗ್ಬಿಟ್ಟು ನಮ್ಮವರೇ ಅಂತ ತಿಳ್ಕೊಂಡಿದ್ದಾರೆ. ಅವ್ರು ಯಾರು ಕನ್ಸಿಡರ್ ಮಾಡಿಲ್ಲ. 20 ಲಕ್ಷ ಇದ್ದಾರೆ ಸರ್. ನಿಮ್ಮಲ್ಲೂ ಇದ್ದಾರೆ ಅಂತಲ್ಲ ಸರ್. ಹಾಗಾಗಿ ಅವ್ರು ಸಪರೇಟ್ ಬೋರ್ಡ್ ಆಗ್ಬೇಕಾದ್ರೆ ಗಮನದಲ್ಲಿದೆ. ಈಗ ಅಲ್ಪಸಂಖ್ಯಾತರ ಬರೇ ಮುಸ್ಲಿಮರ ತಿಳ್ಕೊಂಡ್ ಬಿಟ್ಟಾರೆ ನೋಡಿ. ಅಲ್ಪಸಂಖ್ಯಾತ ಅಂತ ಬರೇ ಮುಸ್ಲಿಂ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಬಜೆಟ್ ನಲ್ಲಿ ಎಲ್ಲರಿಗೂ ಅವಕಾಶ ಇದೆ ನೋಡಿ. ಜಮೀರ್ ಅಹ್ಮದ್ 80% ಮುಸ್ಲಿಮರಿಗೆ. ಆಯ್ತಪ್ಪ, ನಿಮ್ ಸರ್ಕಾರದಲ್ಲಿ ಯಾರು ಮಿನಿಸ್ಟರ್ ಜೈನ್ ಸಮಾಜ ಯಾರ ಜೊತೆ ಇದ್ದಾರೆ? ಜೈನ್ ರಾಜಕೀಯ ಮಾಡ್ತಾ ಇಲ್ಲ. ನಾನು ರಾಜಕೀಯ ಮಾಡ್ತಾ ಇಲ್ಲ. ನೀವು ನಿಮ್ಗೆ ಗೊತ್ತಿತ್ತ ಇದು? ಈಗ ಜೈನ್ ಸಮಾಜ ಅಂದ್ರೆ ರಾಜಸ್ಥಾನದಿಂದ ಬಂದಿರೋದು ಜೈನ್ ಸಮಾಜ ನಿಮ್ ಗಮನದಲ್ಲಿತ್ತ? ಅಧ್ಯಕ್ಷರೇ, 80% ಮುಸ್ಲಿಂ. ಆಯ್ತು, ಬಜೆಟ್ ಕರೆಕ್ಟ್ ಮತ್ತೆ ಚರ್ಚೆ ಮಾಡಿ. ಬಜೆಟ್ ನಲ್ಲಿ 85% ಮುಸ್ಲಿಂ ಇದ್ದಾರೆ. ಪಾಪ್ಯುಲೇಷನ್ ಪ್ರಕಾರ 14% ಮುಸ್ಲಿಂ ಇರೋದು. 14% ಮುಸ್ಲಿಂ ಇದ್ದಾರೆ. 1% ಜೈನ್ ಸಮಾಜ ಇದೆ. ಬುದ್ಧಿಸ್ ಇದ್ದಾರೆ, ಸಮಾಜದಲ್ಲಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಆನಂದ್ ಕೇಸ್ ಅಧ್ಯಕ್ಷರೇ, ಇದು ಕ್ವಶನ್ ಅವರಲ್ಲಿ ಚರ್ಚೆ ಬೇಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.